ಸರ್ಜಂತ ದೇಸಾಯಿಗೌಡನ ಮಾತು ಆ ಕಾಡು ಬಿಟ್ಟು ಈ ನಾಡಿಗೆ ಯಾಕೆ ಬಂದೆ ಗೊತ್ತಾ? 15 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿ ಪುಣ್ಯ ಕುರುವರೆ ಆಗರನ್ನು ಸೂರ್ಯನ ಕಿರಣವಾಗಿ ಹುಡುಕಾಡುತ್ತಿದ್ದೇನೆ. ಈಗೇನಾದರೂ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಅದನ್ನು ಕೇಳಲು ನೀನ್ಯಾರು? ಕಲ್ಲು ಮುಳ್ಳಿನ ಮೇಲೆ ಮಲಗಿದ್ದ ಗಟ್ಟಿ ಮೈ ನಾನು ಈ ಊರಿನ ಶ್ರೀಮಂತ ಸಿಂಹನ ತಂಗಿ. ನೀ ಯಾವನ ತಂಗಿ ಆದರೇನು? ನಿನ್ನನ್ನು ಯಾರಾದರೂ ಮದುವೆ ಮಾಡಿಕೊಂಡಿರು ಏನೇ? ಯಾಕೆ ನೀನು ಮದುವೆ ಮಾಡಿಕೊಂಡು ಬೆಟ್ಟದ ಹುಲಿ ಕಾಡಿನ ವೀರನಾಗಿ ನಿನ್ನ ಹೆಂಡತಿ ಮಾಡಿಕೊಳ್ಳಬೇಕೆಂಬ ಆಸೆನ? ಒತ್ತಿಗೊಬ್ಬನ ಚೊಚ್ಚೆ ತಿರುಗಾಡಿ ಹರಿಗಾಡಿ ಬರುವ ನಿಮ್ಮಂತ ಬಣ್ಣದ ಹೆಣ್ಣುಗಳನ್ನು ಮದುವೆ ಆಗೋಲ್ಲ ಅವಶ್ಯಕತೆ ನನಗಿಲ್ಲ. ಮತ್ತೆ ನಿನಗೆ ಯಾವ ತರ ಹೆಣ್ಣು ಬೇಕು? ಪಕ್ಕ ಭಾರತ ನಾರಿ ಆಗಿರ್ಬೇಕು. ಪಕ್ಕ ಭಾರತ ನಾರಿ ಎಂದರೆ ನೀನು ಹೆಣ್ಣಾಗಿದ್ರೆ ತಾನೆ ಅದು ನಿನ್ಗೆ ಗೊತ್ತಿರುವುದು. ಬೆಳಗೊಬ್ಬನ ಜೊತೆ ಕಾರಿನಲ್ಲಿ ಸುತ್ತಾಡಿ, ಮಧ್ಯಾಹ್ನ ಮತ್ತೊಬ್ಬನ ಜೊತೆ ಹರಿಯಾಡಿ, ಸಂಜೆ ಆಗುದಂತ ಮತ್ತೊಬ್ಬನ ಜೊತೆ ಮನೆಗೆ ಬರುವ ನಿಮ್ಮಂತ ಶ್ರೀಮಂತರ ಹೆಣ್ಣಿಗೇನು ಗೊತ್ತು? ಈ ಭಾರತ ನಾರಿಯರ ಗರತಿಯ ತತ್ವ. ನಾಡು ನೀನು ಹೀಗೆ ಸೊಕ್ಕಿನಿಂದ ಮಾತನಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಮೇಲಾಗಿ ನಮ್ಮಣ್ಣನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಅವನ ಯಾವ ಮಹಾಸೂರಲೇ ನಿಮ್ಮ ಅಣ್ಣ? 7 ಹಳ್ಳಿಗಳ ಸುಬೇದಾರ, ಈ ಊರ ಹುಲಿ ದೇಸಾಯಿಗೌಡ. ದೇಸಾಯಿಗೌಡನ? ಹಾಗಾದರೆ ನಿನ್ನ ಶೀಲಹರಣವಾಗಲೇಬೇಕು. ಅಗ್ನಿದೇವ, ಏನ್ ಮಾತನಾಡ್ತಿರ್ವೆ? ನಿಮ್ಮಂತ ಬಂಡ ಶ್ರೀಮಂತರೇ ನಮ್ಮ ವಂಶ ಸರ್ವನಾಶ ಮಾಡಿದವರು. ನಿಮ್ಮಂತ ಬಂಡ ಶ್ರೀಮಂತರಿಗೆ ಒದ್ದು ಬುದ್ಧಿ ಕಲಿಸುವುದೆಂದರೆ ನನಗೆ ತುಂಬಾ ಇಷ್ಟ. ರೇಣುಕ, ಅಗ್ನಿದೇವ ನನ್ನನ್ನು ಕ್ಷಮಿಸು, ಏನು ಮಾಡಬೇಡ. ಹಾಗಾದರೆ ಒಂದು ಹಾಡನ್ನು ಹೇಳು. ನನಗೆ ಹಾಡಲು ಬರೋದಿಲ್ಲ. ಹಾಡದಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ, ಇರದಿದ್ದರೆ ರೇಪ್ ಮಾಡಿ ಮರ್ಡರ್ ಮಾಡಿಬಿಡುತ್ತೇನೆ. ಈ ಮುಟ್ಟಾಳನ ಕೈಯಿಂದ ಪಾರಾಗಿ ಹೋಗ್ಬೇಕಂದ್ರೆ ಇವನು ಹೇಳಿದಂತೆ ಕೇಳಿ ಹಾಡಿ ಹೋಗ್ಲೇಬೇಕು. ಆಯ್ತು, ಹಾಡುವೆ. I love you. Oh, please, I love you.
ಬಿಸಿಲಿ ಒಂದು ಕೂಡ ಕ್ಷಣ ಕಾಲ ಮರೆಯಲು ನಾನಿಲ್ಲಿ ಪ್ರೇಮವೇ ಬೆಂಕಿಯು ಅದುವೇ ತಂಗಾಳು ಓ ಹರ್ಷ ಇದುವೇ ಮೊದಲ ಹರ್ಷ ಈ ನಿಮಿಷ ಇರಲಿ ನೂರು ವರ್ಷ ಅರಳು ಮಗಿ ಈ ಜನ್ಮವೇ ಪರವಶ ಹಾ ಅಗ್ನಿದೇವ ನೀನ್ ಇಷ್ಟದಕ್ಕೆ ಹಾಡ್ದೇನೆ ನಾಡಿನ ಹೋಗ್ತೀನಿ ಏ ಹೆಣ್ಣೆ, ಹೋಗಬೇಡ ನಿಂತ್ಕೋ. ಲೇ ಸೊಕ್ಕಿನ ಹೆಣ್ಣೆ ರೇಣುಕ, ನಿನ್ನ ಕೆಂದುಟ್ಟಿಯ ಸಿಹಿ ಚಾಂಬುನ ನನಗೆ ಬೇಕು. ಬಾ ರೇಣುಕ ಬಾ. ಅಗ್ನಿದೇವ ಶೀಲಗೆಡಿಸುತ್ತೇನೆಂದು ನನ್ನನ್ನು ಎಳೆದುಕೊಂಡು ಹೋಗಿ ಶೀಲಗೆಡಿಸದೆ ಹಾಗೆ ಬಿಟ್ಟೆಯಲ್ಲ, ಯಾಕೆ ಈ ಶ್ರೀಮಂತರ ಹೆಣ್ಣಿನ ಮೇಲೆ ನಿನಗೆ ಕರುಣೆ ಕನಿಕರ ಬಂದಿದೆ. ನೋಡು ರೇಣುಕ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ನಡೆದುಕೊಂಡವನು ನಾನಲ್ಲ. ಇವುದೇ ಯಾಕೋ ನನ್ನ ತಂದೆ ತಾಯಿ ನೆನಪಾಗಿ ಬಂದ ಕೋಪದಲ್ಲಿ ತಾಳ್ಮೆ ಇಲ್ಲದೆ ಈ ತರ ನಡೆದುಕೊಂಡೆ. ನನ್ನನ್ನು ಕ್ಷಮಿಸು, ನಾ ಬರುತ್ತೇನೆ. ಏನಿದು ವಿಚಿತ್ರ? ಶೀಲಗೆಡಿಸುತ್ತೇನೆಂದು ನನ್ನನ್ನು ಎಳೆದುಕೊಂಡು ಹೋಗಿ ಶೀಲಗೆಡಿಸದೆ ಹಾಗೆ ಬಿಟ್ಟಲ್ಲ. ಇವನು ಯಾರು? ಇವನ ತಂದೆ ತಾಯಿಗಳನ್ನ ಕೊಂದವರು ಯಾರು? ಅದೆಲ್ಲ ನನಗೆ ಒಟ್ಟಿನಲ್ಲಿ ನನ್ನ ಶೀಲ ಉಳಿತಲ್ಲ, ನನಗಷ್ಟೇ ಸಾಕು. ಅಂತ ಬಡವರಾದ ರೈತರನ್ನು ಕೈ ಹಿಡಿದು ಕಾಪಾಡಿ QCH ಮುಗಿಸಿದ ನನ್ನ ತಮ್ಮ ಸಂಪತ್ತ ಇಂಟರ್ವ್ಯೂಗೆಂದು ಬೆಂಗಳೂರಿಗೆ ಹೋಗಿದ್ದಾನೆ. ಅವನನ್ನು ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಮಾಡಿ ಇನ್ನೊಬ್ಬ ನನ್ನ ತಮ್ಮ ಜಮದಗ್ನಿ ಈ ಸಮಾಜದಲ್ಲಿ ಮಾದರಿಯಾಗುವಂತೆ ಮಾಡಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಈ ನನ್ನ ಸಂಸಾರದ ದೋಣಿಯನ್ನು ಸುಗಮದಿಂದ ಸಾಗುವಂತೆ ಮಾಡುತ್ತಂದೆ ಶ್ರೀ ಮಾರುತೇಶ್ವರ ಮಾಡು. ಶಬರಿ, ಲೋಕಾಪುರ ದುರ್ಗಾದೇವಿ ಪೂಜೆ ಮುಗಿಸಿಕೊಂಡು ಈಗ ಬಂದೆಯಾ? ಹೌದು ಸ್ವಾಮಿ, ದೇವರ ಪೂಜೆ ಮುಗಿಸಿಕೊಂಡು ಆ ದೇವಿ ಹತ್ತಿರ ಬೇಡಿಕೊಂಡು ಬಂದೆ. ಪ್ರಸಾದ ತೆಗೆದುಕೊಳ್ಳಿ. ಶಬರಿ, ನೀನು ಆ ದೇವಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆಯಾ? ಹೌದ್ರಿ, ನನ್ನ ಗಂಡನ 2 ಕಣ್ಣುಗಳಾದ ನನ್ನ ಮೈದುನರನ್ನು ಚೆನ್ನಾಗಿ ಇಟ್ಟು TCH ಮುಗಿಸಿ ಶಿಕ್ಷಕರ ಹುದ್ದೆಗೆ ಹೋದ ನನ್ನ ಕಿರಿಯ ಮೈದುನ ಸಂಪತ್ ಆ ಇಂಟರ್ವ್ಯೂಲ್ಲಿ ಪಾಸ್ ಆಗಿ ಇನ್ನು ಹಿರಿಯ ಮೈದುನ ಜಮದಗ್ನಿ ಒಬ್ಬ ಒಳ್ಳೆ ಆದರ್ಶ ವ್ಯಕ್ತಿಯಾಗಿ ನನ್ನ ಗಂಡನ ಹಿರಿಮೆ ಅಮೋಘವಾಗಿ ಬೆಳೆಯಲಿ ಅಂತ ಬೇಡಿಕೊಂಡು ಬಂದೆ. ತುಂಬಾ ಸಂತೋಷ ಶಬರಿ, ತುಂಬಾ ಸಂತೋಷ. ನೀನೇನೋ ಬೇಡಿಕೊಂಡು ಬಂದೆ, ಆದರೆ ಯಾಕೆ ಸ್ವಾಮಿ ಆದ್ರೆ ಎಂಬ ನಿಮ್ಮ ಮಾತು? ನೋಡು ಶಬರಿ, ನನ್ನ ತಮ್ಮಂದಿರು ಚಿಕ್ಕವರಿರುವಾಗಲೇ ಹೆತ್ತ ತಾಯಿ ತಂದೆಗಳನ್ನು ಕಳೆದುಕೊಂಡು ತಪ್ಪಲಿಗಳು ಅವರನ್ನು ಇಲ್ಲಿವರೆಗೂ ನನ್ನ ಹೊಟ್ಟೆಯ ಮಕ್ಕಳಂತೆ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಮುಂದೆ ನೀನಾದರೂ ಕೂಡ ನನ್ನ ತಮ್ಮಂದಿರನ್ನು ನಿನ್ನ ಹೊಟ್ಟೆಯ ಮಕ್ಕಳಂತೆ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನಿಗೆ ಅಪಾರ ಭಯ ಇಲ್ಲ. ಆಯ್ತು ಸ್ವಾಮಿ, ನಿಮ್ಮ ಮಾತಿನಂತೆ ನಡೆದುಕೊಂಡು ನಿಮ್ಮ ತಮ್ಮಂದಿರಾದ ಸಂಪತ್ತ ಹಾಗೂ ಜಮದಗ್ನಿ ಎಂದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಹೆಚ್ಚೆಂದು ನೋಡಿಕೊಳ್ಳುತ್ತೇನೆ. ಈಗಲಾದರೂ ನಿಮ್ಮ ಮನಸ್ಸಿಗೆ ಸಂತೋಷವಾಯಿತೆ? ಸಂತೋಷ ಶಬರಿ, ತುಂಬಾ ಸಂತೋಷ. ನೋಡು,
ನೀನು ನನ್ನ ಹೆಂಡತಿಯಲ್ಲ ಕಣೆ, ನೀನು ನನ್ನ ಹೆಂಡತಿಯಲ್ಲ. ಹೆಂಡತಿಯ ರೂಪದಲ್ಲಿ ಸತ್ಯವಂತನ ಕೈ ಹಿಡಿದ ಬಂದ ನೀನು ನನ್ನ ಭಾಗ್ಯದ ದೇವತೆ ಕಣೆ, ನೀನು ನನ್ನ ಭಾಗ್ಯದ ದೇವತೆ. ನೋಡಿ, ಅಷ್ಟೊಂದು ಹೊಗಳಿ ನನ್ನನ್ನು ಅಟ್ಟಕ್ಕೆ ಏರಿಸಬೇಡಿ. ನೀವು ಹೊಗಳಿದಷ್ಟು ದೊಡ್ಡ ಗುಣದ ಹೆಣ್ಣು ನಾಡಲ್ಲ. ಒಂದು ತಾಯಿ ತನ್ನ ಮಕ್ಕಳಿಗೆ ಹೇಗೆ ಸುಮಾರ್ಗವನ್ನು ತೋರಿಸುತ್ತಾಳೋ ಅದರಂತೆ ನನ್ನ ಮೈದುಂಡಿಗೆ ಒಳ್ಳೆ ಮಾರ್ಗವನ್ನು ತೋರಿಸಲು ನಾನು ಪ್ರಯತ್ನ ಮಾಡುತ್ತೇನೆ. ಶಬರಿ ಶಬರಿ, ನಿನ್ನ ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ, ಮಮತೆ, ಮಮಕಾರ. ನೋಡು ಶಬರಿ, ಈ ನಿನ್ನ ಪ್ರಯತ್ನ ಸಫಲವಾಗಿ ನನ್ನ ತಮ್ಮಂದರ ಬಾಳು ಬಂಗಾರವಾಗಿ ಈ ದೇಶದ ತುಂಬ ಹಂದರವಾಗಿರಲಿ. ನೋಡಿ, ನಿಮ್ಮ ಆಶಾ ಗೋಪುರದ ಕನಸು ನಡೆಸಾಗಲಿ ಅಂತ ಆ ದೇವರ ಹತ್ತಿರ ನಾನು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ. ಹಾ, ಇನ್ನೂ ಬಂದಿಲ್ಲವೇ ನನ್ನ ತಮ್ಮ ಜಮದಗ್ನಿ? ನೋಡಿ, ಈ ನೀವು ಆಡುವ ಹೊಗಳಿಕೆ ಮಾತನ್ನು ಕೇಳಿದ್ರೆ ಸಾಗರದ ಅಲೆಗಳಂತೆ ಉಕ್ಕಿ ಬರುತ್ತದೆ ನನ್ನ ಸಂತೋಷ. ಹಾಗೆ ಸಂತೋಷದ ಈ ಸುಂದರ ಸಮಯದಲ್ಲಿ ಈ ನಿನ್ನ ಕೋಗಲೆ ಕಂಠದಿಂದ ಹೊರಬರಲಿ ಒಂದು ಮಧುರ ಗೀತೆ. ನಿಮ್ಮ ಇಚ್ಛೆ ಇದ್ದಂತೆ ಆಗಲಿ ಸ್ವಾಮಿ. ಜೊತೆಯಾಗಿ ಹಿತವಾಗಿ ಸಿರಿ ನಡುವ ಸಿರಿ ನುಡುವ, ಜೊತೆಯಾಗಿ ಹಿತವಾಗಿ ಸಿರಿ ನಡುವ ಸಿರಿ ನುಡುವ, ನನ್ನ ಬದುಕಲ್ಲಿ ಇಂದು ಬೆಳಗಾಗಿರು, ನನ್ನ ಉಸಿರಲ್ಲಿ ಇಂದು ಉಸಿರಾಗಿರು, ನಿನ್ನ ಬಿಡಲಾರನಾನೆಂದಿರು. ನನ್ನ ಬದುಕಲ್ಲಿ ಎಂದು ಬೆಳಗಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರನಾನೆಂದಿರು. ಲಾ 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 ಲಾ. ಮೈದುನರು ಬರುವ ವೇಳೆ ಆಯಿತು. ನಾನು ಊಟದ ವ್ಯವಸ್ಥೆಯನ್ನು ಮಾಡುತ್ತೇನೆ. ನೋಡು, ನೆನೆಸುವುದರೊಳಗಾಗಿ ನನ್ನ ತಮ್ಮ ಸಂಪತ್ತ ಬಂದೇ ಬಿಟ್ಟ ನೋಡಲಿ. ಅಣ್ಣ, ಅತ್ತಿಗೆ, ಪಾಪ ಇದನ್ನ ಈಗ ಬಂದೆ.
ಹೌದು ಅತ್ತಿಗೆ, ಈಗ ಬಂದೆ. ಏನಾಯ್ತಪ್ಪ ನಿನ್ನೆ ನೀನು ಬೆಂಗಳೂರಿಗೆ ಹೋದ ವಿಷಯ? ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಆಸೆಯಂತೆ ಇಂದು ನಾನು ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿ ಬಂದಿದ್ದೇನೆ. ಅಣ್ಣ ತೆಗೆದುಕೋ ಅಣ್ಣ ಸ್ವೀಟ್. ಅಣ್ಣ ಆಶೀರ್ವದಿಸಣ್ಣ. ನಮ್ಮ ಸಂತೋಷ. ಎದ್ದೇಳಪ್ಪ ಎದ್ದೇಳು. ಹಾ ನೋಡು ಶಬರಿ, ನಮ್ಮಿಬ್ಬರ ಭಾವನೆಗಳಂತೆ ನನ್ನ ತಮ್ಮ ಸಂಪತ್ತ ಇಂಟಿನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿ ಬಂದಿದ್ದಾನೆ. ಅತ್ತಿಗೆ ಆಶೀರ್ವದಿಸಿ ಅತ್ತಿಗೆ. ಎದ್ದೇಳಪ್ಪ, ಆ ದೇವರು 100 ಕಾಲ ನಿನ್ನನ್ನು ಸುಖವಾಗಿಟ್ಟಿರಲಿ. ಅಣ್ಣ ಅತ್ತಿಗೆ, ಗಂಡು ಗೊಡಲಿಯ ಪುಂಡ ಗಂಡು ಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವತಾರದ ನನ್ನ 2ನೇ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರೋಣ? ನೆನೆದವರ ಮಠದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಂಬಂತೆ ನಿಮ್ಮ ಅಣ್ಣ ಬಂದೇ ಬಿಟ್ಟ ನೋಡಪ್ಪ ಅಲ್ಲಿ. ತಮ್ಮ ಅವನೆಲ್ಲಿ ಹೋಗಿಲ್ಲ. ನಮ್ಮ ವರಲಕ್ಷ್ಮಿ ಹತ್ಯೆ ಬೆಳೆಯನ್ನು ನಾಶ ಮಾಡಿದ ವಿಷಯ ಕೇಳಲಿಕ್ಕೆ ಆ ದೇಸಾಯ ಗೌಡನ ಮನೆಗೆ ಹೋಗಿದ್ದಾನೆ. ಎಷ್ಟರಲ್ಲಿ ಬಂದರೂ ಬರಬಹುದು. ಅಣ್ಣ ಅತ್ತಿಗೆ, ಸಹೋದರ ಸಂಪತ್ ಮೂವರು ಒಗ್ಗಟ್ಟಾಗಿ ಮೇಲ್ ಪರ್ವತದ ಬಂಡೆ ತಲೆ ಮೇಲೆ ಬಿದ್ದಂತೆ ಏನದು ಮಾತಾಡೋಣ ನಿಂತಿರಲ್ಲ? ತಮ್ಮ ಏನೂ ಇಲ್ಲಪ್ಪ ನೋಡು. ನಿನ್ನ ತಮ್ಮ ಸಂಪತ ಬಂದಾಕ್ಷಣವೇ ನನ್ನ ಅಣ್ಣ ಜಮದಗ್ನಿ ಎಲ್ಲಿಗೆ ಹೋಗಿದ್ದಾನೆ ಎಂದು ವಿಚಾರಿಸಿದ. ಅಷ್ಟರೊಳಗೆ ನೀನು ಬಂದೇ ಬಿಟ್ಟೆ ನೋಡಪ್ಪ. ಹೀಗೂ ಯಾವ ಬಂಡೆ ನನ್ನ ಮಗ ಏನಾದರೂ ನಿಮಗೆ ನೊಂದ ನುಡಿಯ ನಾಡಿ, ನಿಮ್ಮನ್ನು ಕೆಟ್ಟ ನುಡಿಯ ನಾಡಿ ನುಡಿದು ಹೋಗಿದ್ದರೆ ಅವರನ್ನು ಬಿಸಿ ರಕ್ತ ಕುಡಿಯಲೆಂದು ಆರ್ಭಟಿಸಿದೆ. ಇದೇನು ಕಂಡುಕೊಳ್ಳಲಿ? ಅಣ್ಣ ನಮ್ಮ ಮನೆತನದ ಕೈ ಮಾಡಿ ತೋರಿಸಿ ಕಣ್ಣು ಮಿಟಿಕಿಸಿ ಹೊರಗೆ ನೋಡುವ ಕುಣ್ಣಿಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಏಕೆ ತಮ್ಮ? ಆಕಳ ಮೋತಿ ಕತ್ತೆವಾದಿತ್ತು, ಮೇಲೆ ಬಸಪ್ಪ ಒಳಗೆ ಈ ಸಪ್ಪ, ಬೂದಿ ಮುಚ್ಚಿದ ಕಾಣದಂತೆ ಆ ಕೆಟ್ಟ ಕುಲದ ಕುಣ್ಣಿ ಏ ಸಾಯ್ಗುಣಂತ ಕಟ್ಟ ಸೂಳೆ ಮಕ್ಕಳು ಸಾಕಷ್ಟು ಜನ ಇದ್ದಾರಪ್ಪ ಈ ಊರಿನಲ್ಲಿ. ಜಮದಗ್ನಿ ಸ್ವಲ್ಪ ಸಮಾಧಾನ ಮಾಡ್ಕೊರು, ಸಮಾಧಾನ ಮಾಡ್ಕೋ. ಈ ಊರು ಸಾಬರಿ ನಮಗೆ ಯಾಕೆ ಬೇಕಪ್ಪ? ನಮಗೆ ಯಾಕೆ ಬೇಕು ನೋಡು. ಹಾ ನೀನು ಆ ಗೌಡನ ಮನೆಗೆ ಹೋದ ಕೆಲಸ ಏನಾಯ್ತೆಂದು ಮೊದಲು ಹೇಳಪ್ಪ. ಏನಾಯ್ತು? ಹೋದ ಕೆಲಸ ಏನಾಯ್ತಂದು ಹೇಗೆ ಹೇಳಿದನ? ನನಗೆ ಬಂದ ಕೋಪದಲ್ಲಿ ಆ ದೇಸಾಯಿಗಳನ್ನು ಆ ಘಾಟಾಗಿ ಕರೆದು ಹೋಗಿಕೊಂಡು ಬರುತ್ತಿದ್ದೆ. ಆದರೆ ನಿನಗೆ ಕೊಟ್ಟ ವಚನದ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅಣ್ಣ ಒಂದು ವೇಳೆ ನೀನು ಕೊಟ್ಟ ಮಾತಿಗೆ ಬಗ್ಗದಿದ್ದರೆ? ಸಂಪತ್ತ ಅಣ್ಣ ಸತ್ಯವಂತ ಹೇಳಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ಅರಿತರೆ ಆ ದೇಸಾಯಿಗೊಂಡು ಕ್ಷೇಮ, ನಮಗೂ ಕ್ಷೇಮ. ಇಲ್ಲವಾದರೆ ಆಳೆ ಹೊಲದಲ್ಲಿ ಆ ದೇಸಾಯಿಗೂ ನನಗೂ ಅಲ್ಲೇ ನಡೆಯಲಿ ರಕ್ತದ ಕಾಳಗ. ಆ ಕಾಳಗದಲ್ಲಿ ಆ ದೇಸಾಯಿಗಡಿ ಮುನಿಗೆ ಸಾಯಬೇಕೊಂದು, ಇಲ್ಲ ನಾನು ಸಾಯಬೇಕೊಂದು.
ಅದಿರ್ಲಿ ಸಹೋದರ, ನೀನು ಇಂಟೂರಿಗೆ ಹೋಗಿದ್ದ ವಿಷಯ ಏನಾಯ್ತಪ್ಪ? ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನು ಇಂದ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದೇನೆ. ಆದರೆ ಯಾವ ಊರಿಗೆ ಯಾವ ತಾಲೂಕಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲ. ಯಾವ ತಾಲೂಕಿಗಾದ್ರೂ ಹಾಕಲಿ ತಮ್ಮ, ಯಾವ ಊರಿಗಾದ್ರೂ ಹಾಕಲಿ, ಒಟ್ಟಿನಲ್ಲಿ ನೀನು ಶಿಕ್ಷಕನಾಗಿ ಬಂದದ್ದು ನಮಗೆ ತುಂಬಾ ಸಂತೋಷದ ವಿಷಯ. ನೋಡುತ್ತಬ್ಬ ಜಾಮನಗಲಿ ಸಂಪತ್ತ, ನೀನು ಒಬ್ಬ ಒಳ್ಳೆಯ ಶಿಕ್ಷಕನಾಗಿ 4 ಬಡ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವರ ಬಡತನವನ್ನು ನಿರ್ಮೂಲನೆ ಮಾಡಿದರೆ ಈ ನನ್ನ ಮನೆತನಕ್ಕೆ ತುಂಬಾ ಗೌರವ ಎನಿಸುತ್ತದೆ. ಆವಾಗ ನೀನು ಶಿಕ್ಷಕನಾಗಿದ್ದಕ್ಕೂ ನಿನ್ನ ಜನ್ಮ ಸ್ವಾರ್ಥಕವಾಗುತ್ತದೆ ತಮ್ಮ, ಸ್ವಾರ್ಥಕವಾಗುತ್ತದೆ. ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮಣಿಯ ಬಂಗಾರದ ಗೋಪುರದ ಕಳಸ ನಾನಾಗುವೆ ಅಣ್ಣ, ನಾನಾಗುವೆ. ಈಗಲಾದರೂ ನಿಮ್ಗೆಲ್ಲರಿಗೂ ಸಂತೋಷವೇ? ತುಂಬಾ ಸಂತೋಷವಾಯ್ತು ತಮ್ಮ, ತುಂಬಾ ಸಂತೋಷವಾಯ್ತು. ಇದೇ ಆನಂದ ಸಾಗರದಲ್ಲಿ ನನ್ನ ತಂದೆ ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಹೋಗಿ ಬರೋಣ ಬನ್ನಿ. ನಿಮ್ಮ ಆಸೆ ಅಂತೆ ಆಗ್ಲಿ ಬೈದಿನ, ನಡೆಯಿರಿ ಎಲ್ಲರೂ ಸೇರಿ ಹೋಗೋಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲದು. ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಅದರಲ್ಲಿ ನಾವೆಲ್ಲ ಮಾತ್ರವು ಮತ್ತೆ ಕೆಳಗಾಗುವ ಈ ಆಟಕ್ಕೆ ಕೊನೆ ಮೊದಲಿದು. ಎದುರಲ್ಲಿ ಪ್ರೀತಿ ಅನುರಾಗ ಮಸೆಬರು ಶಕ್ತಿ ಹೊರಟಾಗ ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು, ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಬಲೆ ಹಾಕಿ ಒಂದು ಮಾಡಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಬಂದಾಗಲದು. ಲಾ 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 ಒಬ್ಬಳು ಸುಂದರಿ ಇದ್ದಳು, ಪ್ರೀತಿ ಬಂದ ಕೊಡೆಗಾದಿನ ಹೇಳೋದರ ಸ್ಫೂರ್ತಿ. ಹೇ 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 ಕಣ್ ತುಂಬ ನೋಡಿ, ಕಿವಿ ತುಂಬ ಕೇಳಿ, ಮನ ಆನಂದಿಸೋದು ಕೇಳಿಸಿಕೊಂಡೆ.
ನವಿಲಿನಂತೆ ನರ್ತನಗೈದು ಕೋಗಿಲೆಂತೆ ಹಾಡಿದ ಹಾಡನ್ನು ಹರೆಯದ ಯೌವನ ತುಂಬಿ ತುಳ್ಕಾಡ್ತಿರುವ ಈ ರೇಣುಕ ರತ್ನದಂಚಿನ ಈ ರೇಣುಕ ನನ್ನ ರಮಣೆಯಾಗಿ ರಂಜಿಸಿದರೆ ನಾ ಇವಳ ಜೊತೆ ತನ್ನ ಗೂಡಿಸಿ ಎತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ಆ ನನ್ನ ಸೋದರ ಮಾವ ದೇಸಾಯಿಗಳ ಹಣದ ಆಸ್ತಿ ರಾಶಿಯನ್ನು ಆಮೇಲೆ ಆ ಜಮದಗ್ನಿ ಆ ಅಗ್ನಿದೇವ ನಾನು ಆಡಿಸುವ ಆಳುಗಳು ರೇಣುಕಾ ಯಾರವರು? ನಾನೇ ನಿನ್ನ ಪಡೆದನ್ನ ದೇಸಾಯಿಗೌಡನ ಫ್ಯಾಕ್ಟರಿ ಮ್ಯಾನೇಜರ್ ಅಷ್ಟೇ ಅಲ್ಲದೆ ಅವನ ಸೋದರಳಿಯ ಸುರೇಂದ್ರ ಪಾಟೀಲ್. ಗೊತ್ತಾಯ್ತು. ತಾವಿಲ್ಲಿಗೆ ಬಂದ ಕಾರಣ 18 ಹರಿಯದ ಯವನ ಬುತ್ತಿ ಹೊತ್ತಿರುವ ಅವಲಿಯಾಗಿ ಕಗಳವನ್ನೇ ಸುತ್ತಿ ಕೊರಳಿಗೆ ತಾಳು ಎಳೆದು ನಡಾಡುತ್ತಿರುವ ಈ ನಿನ್ನ ಕೋಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ. ಮಚ್ಚ ಬಾಯಿ ಮತಿಹೀನ. ನಮ್ಮಣ್ಣನ ಫ್ಯಾಕ್ಟರಿ ಮ್ಯಾನೇಜರ್ ಎಂದ ಮಾತಕ್ಕೆ ಮಡಿವಾರದ ಬಂಟನಾಗಿ ಬಹುದುರ್ನಂತೆ ದಿಟ್ಟವಾಗಿ ನುಡಿಯುವೆಯಾ ನನಗೆ ಮಾಂಗಲ್ಯ ಕಟ್ಟುವೆನೆಂದು? ಏ ಪಾಟೀಲ, ಅಪ್ಸ್ಟಾಲ್ ನೀನೊಬ್ಬ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್. ನಾನೇನು ನಿನ್ನ ಹಾಗೆ ಕೂಳು ಕಾಡದ ದಿಕ್ಕಡಿ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ರೇಣುಕಾ, ಹೊರಟು ಹೋಗಲು ಬಂದಿಲ್ಲ. ಹರೆಯದ ಯೌವನ ತುಂಬಿ ತುಳುಕಾಡುತ್ತಿರುವ ಈ ನಿನ್ನ ದೇಹದ ಸೌಂದರ್ಯ ಸುಖ ಸವಿಯಲು ಬಂದಿರುವೆ. ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎನ್ನುವುದನ್ನ ತಿಳಿದುಕೋ. ಸಾಧ್ಯವಾಗದೆ ಸಾಧ್ಯ ಜಲ ತೊಟ್ಟು ಸೆಡ್ಡು ಉಳಿತ ಈ ಸುರಪತಿಯಿಂದ ಸುರೇಂದ್ರ ಪಾಟೀಲ್ನಿಗೆ ಅಸಾಧ್ಯ ಎಂಬುದಿಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂದಾಗ ಕೇವಲ ಚೂಡಿ ಹಾಕಿದ ಮೇಡನೆ ನೀನೇನು ಮಹಾ ಬಾರೇ ಬಾ ನನ್ನ ರಮಣೆಯ ದೂರ ಸರಿದು ನಿಂತು ಮಾತನಾಡೋ ಶ್ವಾನನಂತವಳೆ. ಕಾಮದ ಪಿತ್ತ ನೆತ್ತಿಗೇರಿ ನಿಂತ ನಿನ್ನಂತ ಕಾಮಂದರನ್ನ ಕೊಂದು ಕರಳುಗಳಲ್ಲಿ ಹೋಗಿದು ಕರಳಿಗೆ ಹಾರವಾಗಿ ಧರಿಸಿದ ಆ ನನ್ನ ತಾಯಿ ಚಾಮುಂಡಿ ಅವಳು ನನ್ನಂತ ಹೆಣ್ಣಲ್ಲವೇ? ಲೇ ರೇಣುಕಾ, ಬಲ್ಲವರು ಬರೆದಿಟ್ಟ ಕಥೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತ ಕೇಳಿಸಿಕೊಂಡು ಕಳೆದುಕೊಳ್ಳಬೇಡ ಈ ನಿನ್ನ ತಾಳಿ ಭಾಗ್ಯವನ್ನು. ನನ್ನ ಮಡದಿ ಆಗುವನೆಂದು ನಿನ್ನ ಹೆತ್ತಮ್ಮನ ಸಾಕ್ಷಿಯಾಗಿ ನೀನು ನನಗೆ ವಚನ ಕೊಟ್ಟರೆ ಸುತ್ತೋ ಗುರಿಯರ ಸಮ್ಮುಖದಲ್ಲಿ ಆ ನನ್ನ ತಂದೆ ಮಾರುತೇಶ್ವರ ಸಾಕ್ಷಿಯಾಗಿ ನಿನ್ನ ಕೊರಳಿ ಕಟ್ಟುವೆ ಮಾಂಗಲ್ಯ ದಸರಾ. ಇದನ್ನು ತಿರಸ್ಕರಿಸಿದ್ದೆ, ಆದರೆ ಬಲವಂತವಾಗಿ ಮುಡಿಸುವೆ ನಿನ್ನ ಹೊಟ್ಟೆಯಲ್ಲಿ ಈ ಪಾಟೀಲ ವಂಶದ ಗುಡಿಯನ್ನು. ಭಾರತ ನಾರಿಯರ ಬಾಳಿಗೆ ಸುಡುವ ಕಾದ ಕಬ್ಬಿನ ದಶಲಾಖೆಯಂತೆ ಬೆಂಕಿ ಬರಿ ಎಳೆಯೋ ನೀನೊಬ್ಬ ಈ ಸಮಾಜದಲ್ಲಿ ಹೇಡಿ ಗಂಡಸು. ಹೇಡಿ ಗಂಡಸು ಲೇ ರೇಣುಕಾ, ನಿನ್ನಂತ ನೂರಾರು ಹರೆಯದ ಯೌವನ ತುಂಬಿರುವ ಬಾಲೆಯರನ್ನು ಹಣದ ಸುಕ್ಕತ್ತಿನಲ್ಲಿ ತೇಲಾಡಿಸುವ ಈ ಸುರಪತಿಯಿಂದ ಸುರೇಂದ್ರ ಪಾಟೀಲ್ ಒಮ್ಮೆ ಮನಸ್ಸು ಮಾಡಿ ಗರ್ಜಿಸಿದರೆ ಜಂಕೆ ಬರಿಯಂತೆ ಹೆದರು ಬಂದು ಬೀಳೋರು ಈ ನನ್ನ ಕಾಮದ ಸರ ಪಂಜರದಲ್ಲಿ. ಏನು ನಾಡು ನಿನ್ನ ಕಾಮದ ಶರಪಂಜರದಲ್ಲಿ ಬೀಳ್ಬೇಕ? ಏ ಪಾಟೀಲ, ನಿನ್ನ ಆಸೆ ಎಂಬ ಕಾಮದ ಶರಪಂಜರಕ್ಕೆ ನನ್ನ ಕರ್ತಿತ್ವದ ಬೆಂಕಿ ಕಿಡಿಯಿಂದ ಸುಟ್ಟು ಹಾಕುವೆ ಆ ಕ್ಷಣದಲ್ಲಿ. ಲೇ ರೇಣುಕಾ, ಹೆಣ್ಣಿಗೆ ಇಷ್ಟು ಸ್ವಚ್ಛಿರಬೇಕಾದರೆ ಗಂಡಿಗಿಲ್ಲ ಅಂತ ತಿಳಿದೇನೆ ಸ್ವಚ್ಛಿನ ಸುಳೆ. ಸತ್ತರು ಮೀಸೆ ವರ್ಧನೆಗೆ ಇಷ್ಟು ಸ್ವಚ್ಛಿರಬೇಕಾದರೆ ಬೇಡ ಬೇಡವೆಂದರು ಜೋಡು ಗುಂಡಿಗೆ ಹೊತ್ತ ಈ ಗಂಡಸು ನಿನ್ನ ಶೀಲ ಸವಿದೆ ಬಿಡಲಾರ. ಬಾರೇ ಬಾ ನನ್ನ ರಮಣೆಯಾಗು ಬಾ. ಎಲ್ಲೋ ಕಟುಕ, ನೀ ತೋರಿಸುವ ನಿನ್ನ 10 ತೊಲಿ ಬಂಗಾರ ಕೇವಲ
ಕೇವಲ ನನ್ನ ಹತ್ತು ಚಪ್ಪಲಿಯ ಸಮಾನ. ಲೇ ರೇಣುಕಾ, ತುತ್ತು ಕೂಳಿಗೆ ಮತ್ತೊಬ್ಬರ ಸೊತ್ತಾಗಿ ಬಿದ್ದ ಹೆಣ್ಣು ನೀನು. ನಮ್ಮಂತ ಶ್ರೀಮಂತರಿಗೆ ಹದ್ದು ಬೀರಿ ಮಾತನಾಡುವೇನೆ ಸೊಕ್ಕಿನ ಸೂಳೆ. ಮಾವಿನ ಹಣ್ಣು ನಿಂತ ಮಾಗಿ ನಿಂತ ಮಾಟಗಾರ್ತಿ ಹೆಣ್ಣೆ, ನಿನ್ನ ಶೀಲ ಸೇವೆ ಬಿಡಲಾರೆ. ಬಾರೆ ಬಾ. ಹೆಣ್ಣಿನ ಕೈ ಬಿಟ್ಟು ಬಗಳು ದುರಾತ್ಮ. ಈ ನೀಚ ಕೆಲಸಕ್ಕೆ ನೀನೀಗ ಕೈ ಹಾಕಿದ್ದೆ ನಿಜವಾದ್ರೆ ಈಗಲೇ ಎದ್ದು ಬಂದು ನಿನ್ನ ಹರಿದು ತಿಂತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ ರೇಣುಕಾ, ಇದೊಂದು ಮೂರ್ಖ ಸಮಾಜ. ಕಿವಿ ಗೊಟ್ಟು ಕೇಳು ಈ ನಿನ್ನ ವೀರಗತಿಯರ ಮೂರ್ಖ ಸಮಾಜ ಕಥೆಯನ್ನು. ಸತಿಯೇ ಪತಿ ದೇವನೆಂದು ದಿನಾಪತಿ ಕಾಲು ಮುಗಿದು ಪೂಜೆ ಮಾಡಿ ಪತಿಯು ಕೆಲಸಕ್ಕೆ ಹೋದ ಸಮಯ ನೋಡಿ ಮತ್ತೊಬ್ಬನ ಮೆಣ್ಣನ ಜೊತೆ ತೆರಗು ಹಾಸೋರನ್ನೆಷ್ಟಿಲ್ಲ ಈ ನಿನ್ನ ಗರತಿ ಹಾಳು ಸಮಾಜದಲ್ಲಿ. ಕಾಲೇಜಿಗೆ ಹೋಗಿ ಬರ್ತಾನಂತ ಹೇಳಿ ಮತ್ತೊಬ್ಬನ ಬೈಕೇರಿ ಜಮಖಂಡಿ ಶಿವ ಸಾಗರ್ ಲಾಡ್ಜ್ನಲ್ಲಿ ಮಲಗಿರೋ ರಂಡ್ರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಮನೆಯಲ್ಲಿ ಅಣ್ಣ ತಂಗಿ ತಂಡನೆ ಮಾಡಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಅವನ ಜೊತೆ ಚಕ್ಕಂದ ಆಡೋ ಬಂದ ರಂಡ್ರಷ್ಟಿಲ್ಲ ಈ ನಿನ್ನ ಗರತಿಯ ಹಾಳು ಸಮಾಜದಲ್ಲಿ. ಫೇಸ್ಬುಕ್ ವಾಟ್ಸಾಪ್ ಅಂತ ಬಲ್ಲೆಯಲ್ಲಿ ಬೀಸಿ ದಿನಕ್ಕೊಂದು ಸಿಕ್ಕ ಸಿಕ್ಕ ಬೈಕನ್ನು ಏರಿ ದಿನಕ್ಕೊಂದು ಬೆಡ್ ಚೇಂಜ್ ಮಾಡೋ ರಂಡ್ರಷ್ಟಿಲ್ಲ ಈ ನಿನ್ನ ಕಂಪ್ಯೂಟರ್ ಕಲಿಯುಗದಲ್ಲಿ. ಅಂದಾಗ ನಾನೀಗ ನಿನ್ನನ್ನು ಬಲಾತ್ಕಾರ ಮಾಡಿದರೆ ಯಾರು ಎದ್ದು ಬರಲಾರು ಈ ನಿನ್ನ ವೀರ ಗರತಿಯರು. ಈ ರೀತಿ ಗರತಿಯರ ಮಾಡ ಕಳಿತಿರುವ ನಿನ್ನನ್ನ ನಿನ್ನ ಹೆತ್ತ ತಾಯಿ ಆದರ ಏ ರೇಣುಕಾ, ಲೇ ರೇಣುಕಾ, ಕೆಟ್ಟ ಸೂಳೆ, ಹೆಚ್ಚಿಗೆ ಉಚ್ಚರಿಸಿದ್ದೆ ಆದರೆ ಮುಗಿದು ಬಿಡುವೆ ಈ ನಿನ್ನ ಮೃದು ಆದ ದೇಹವನ್ನು. ಬಡಿ ಭಾರ ಮಾಡದೆ ಬಂದು ಬೀಳು ಈ ನನ್ನ ಕಾಮಸರ ಪಂಜರದಲ್ಲಿ. ಈಗಲೇ ನಿನ್ನ ಶೀಲ ಸಮಾಧಿ. ಮೊದಲು ಕೈ ಬಿಡು ಆ ಶ್ರೀಮಂತ ಕುಮಾರಿಯನ್ನು. ಏ ನನ್ನ ಪ್ರಬಲವಾದ ಕಾಮ ಪಂಜರದಲ್ಲಿ ನರ ನಾಗರ ತಟ್ಟಿ ಬಂದ ನೀನಾವರ್ಲೇ. ನಿಮ್ಮಂತ ಕಟುಕ ಶ್ರೀಮಂತರಿಗೆ ಹಣ್ಣಿಕ್ಕಲು ಸಿದ್ಧನಾಗಿ ಬಂದಿರುವ ಹುಲಿ. ಲೇ ಜಮದಗ್ನಿ ಎಂಬ ಇಲ್ಲಿಯೇ ಇಲ್ಲಿ ನಾನಲ್ಲೇ ನಿನ್ನ ಪಾಲಿಗೆ ಹುಲಿ. ಲೇ ತುತ್ತು ಕೂಳಿ ಗತಿ ಇಲ್ಲದ ಬಡಬಿಕಾರಿ, ನಮ್ಮಂತ ಶ್ರೀಮಂತರಿಗೆ ಎದುರಾಗಿ ನಿಲ್ಲುವೆಯಾ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಬಾಯಿ ಮುಚ್ಚುವೆ ಹೇಳಿ. ನಿನ್ನ ಎದುರಾಗಿ ನಿಲ್ಲುವುದಷ್ಟೇ ಅಲ್ಲ, ಬಡಬಿಕಾರಿ ಎಂದು ಮುಗಿಯುತ್ತಿರುವ ನಿಮ್ಮಂತವರಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಏ ಪಾಟೀಲ, ಈ ಜಮದ ಅಗ್ನಿ ನನ್ನ ಬಡತನ ಬೇಗೆ ಅನ್ನೋ ಒಂದು ಸಲ ಹರಿದೊಗೆದು ಸೇಡಿನ ಸೆರೆಭಾಗದಲ್ಲಿ ಸಾಗಿದರೆ ಸೇಡಿಯಾದ ನಿನ್ನ ಗತಿ ನನ್ನ ಸೇಡಿನ ಕಿಡಿಗೆ ಆಹುತಿ. ಲೇ ಜಮದಗ್ನಿ,
ಈ ಪಾಟೀಲ್ ಎದುರಾಗಿ ನಿಲ್ಲೋದು ಅಷ್ಟು ಒಳಿತಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹಾಗೆ ಹೊರಟು ಹೋಗಲು ಬಂದಿಲ್ಲ ಪಾಟೀಲ. ನಿನ್ನ ಈ ದೇಹ ಈ ಭಾಗ ಮಾಡಿ ಇವಳ ಮಾನ ಕಾಪಾಡಲು ಬಂದಿರುವೆ. ಏ ಜಮದಗ್ನಿ, ಇವಳ ಮಾನ ಕಾಪಾಡಲು ಇವಳೇನು ನಿನ್ನವನೇ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಘಟ ಬಿದ್ದರು ಹಠ ಸಾಗಿಸಿ ಸಾಯುವ ಕಚ್ಚದ ಚಲಗರ ಈ ಜಮದಗ್ನಿ. ಹಗಲಿರಲು ಸತ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಬಂದಿರುವೆ ಈ ಭಾರತ ಬಹುದರದಲ್ಲಿ. ಈ ಗಂಡು ಕೊಡಲೆಯೊಂದಿಗೆ ಅದರಲ್ಲೂ ಮಗನೇ ನನ್ನೆದುರಿಗೆ ಈ ಗರತಿಯನ್ನು ಕರೆದಿದಾಗ ದ್ಯಾಮವನ ಹರಕೆ ಕೊನಂತೆ ಕಡಿದು ಓಡಾಡಿಸಿ ಈ ನಿನ್ನ ರಕ್ತವನ್ನು ಚಲಲು ಲೇ ಜಮದಗ್ನಿ, ಇವಳಿಗಾಗಿ ನೀ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಅಸ್ಥಾಯಕ ಸ್ಥಿತಿಯಲ್ಲಿದ್ದ ಈ ಹಣ್ಣನ್ನು ನಿನ್ನ ಕೈ ಕೊಟ್ಟು ಹೋಗ್ಲಿಕ್ಕೆ ನಾನೇನು ಹೇಳಲಿಲ್ಲ ಪಾಟೀಲ. ಈ ಹಣ್ಣು ಅಷ್ಟೇ ಆಕೆ ಅಸ್ಥಾಯಕ ಸ್ಥಿತಿಯಲ್ಲಿದ್ದ ಯಾವುದೇ ಮನೆ ಹೆಣ್ಣು ಮಗಳಾಗಿರಲಿ ಅವನನ್ನು ಕೆಣಕಲು ನಿನ್ನ ಮುಂದಾದ ನಿಮ್ಮಂತ ಗೋಮುಖರ ವ್ಯಾಕರ ನೆತ್ತರ ಕುಡಿದು ಅಪ್ಪಸಿ ಬರ್ತಿರುವ ನಿನ್ನ ಕಾಪಿ ದೇಹವನ್ನು ವಿಭಾಗ ಮಾಡಿ ಇದನ್ನೆಲ್ಲವನ್ನು ಅರಿಯದ ವಿವೇಕಿ ನೀನಾದರೆ ಮುಟ್ಟು ಮಗನೇ ಇವಳ ಮೈಯನ್ನು ಆ ಮಗನೇ ಗಂಡಸಾಗಿ ಮುಂದಕ್ಕೆ. ಲೇ ಜಮದಗ್ನಿ, ನನ್ನ ದೇಹ ಈ ಭಾಗ ಮಾಡುವುದು ಬಂದಂತ ನಿನ್ನಂತ ಎಷ್ಟೋ ಸುರ ಮನೆಯಲ್ಲಿ ಮಣ್ಣುತ್ತಿದ್ದಾರೆ ಈ ಪಾಟೀಲ್ನ ಕೈಯಲ್ಲಿ. ಏ ಪಾಟೀಲ, ಕೇಳ ಮೊದಲು ನಿನ್ನ ಹಿಂದಿನ ಚರಿತ್ರೆ ಬಾಳದ ಪುಟವನ್ನು ನೀನ್ಯಾರೆಂಬುದು ನೀನು ಮರೆತು ಸಾಕು ಸೋದರನಿಗೆ ಮತ್ತೊಬ್ಬರ ಸೊತ್ತಾಗಿ ಬಿದ್ದ ನೀನು ನಮ್ಮಂತ ಶ್ರೀಮಂತರಿಗೆ ನೀನೊಬ್ಬ ಶೂರನೇ. ಪಾಟೀಲ ಪಾಟೀಲ ಮಲಗಿದ ಕಟ್ಟ ಸರ್ಪವನ್ನು ಎಡೆ ತಿಳಿದು ಹಚ್ಚನ ಹೆಡೆ ಬಿಸಿಬಿಟ್ಟಿಯಾ ಮಗನೇ. ಈ ಗಾಯಗೊಂಡ ಕಟ್ಟ ಸರ್ಪವನ್ನು ನನ್ನ ತಂದೆ ತಾಯಿಯನ್ನು ಕೊಂದ ವ್ಯಕ್ತಿ ಯಾವನೇ ಆಗಿರಲಿ ಅವನನ್ನು ದರದಾರನ್ನು ಎಳೆದು ತಂದು ಅವನ ರುಂಡವನ್ನು ಕಡಿದು ನಮ್ಮೂರ ಗಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸಲ ಹಾಕಿ ಹೆಣ್ಣು ಹುಲಿಗಳ ಕಥದಲ್ಲಿ ಗಂಡು ಹುಲಿ ನಾನಾಗಿ ಒಂದು ವೇಳೆ ಪಾಟೀಲ ನೀ ನುಡಿದ ಮಾತು ಸುಳ್ಳಾದರೆ ಮಗನೇ ಆ ನನ್ನ ತಂದೆ ಮೂರ್ತೇಶ್ವರ ಸಾಕ್ಷಿಯಾಗಿ ಹೇಳ್ತೇನೆ ನಿನ್ನ ಗಂಟಲ ಕಲೆಯನ್ನು ಕಡಿದು ರಕ್ತದ ಮಡವಿನಲ್ಲಿ ಮುಳುಗಿಸಿಡುವೆ. ಸುತ್ತೋಳಿಗೆ ಶ್ರೀಮಂತ ಸ್ವಪ್ನನಾಗಿರುವ ನನ್ನ ಸೋದರ ಮಾವದೇ ಸಾಯಿಗೌಡನ ಬೆಂಬಲ ನನಗಿರುವಾಗ ಯಾರ ಭಯನೂ ಇಲ್ಲ ಈ ನಾಡಲ್ಲಿ. ಇಂದು ನೀ ಇವಳನ್ನು ರಕ್ಷಿಸಿದ ಮಾತ್ರಕ್ಕೆ ನೀನೇನು ನೀನೇನು ದೊಡ್ಡ ಶೂರನೆಂದು ತಿಳಿಯಬೇಡ. ಇದರ ಸೇಡು ನಾ ಈಗ ತೀರಿಸಿಕೊಳ್ತಿದ್ದರು ಮುಂದಿನ ಪ್ರವೇಶದಲ್ಲಿ ಬಂದು ನಾ ಈ ಜನ ತೀರಿಸಿಕೊಳ್ಳದೆ ಕೊಡುತ್ತೇನೆ. ಬರ್ತೀನಿ ಜಮದಗ್ನಿ, ಬರ್ತೀನಿ. ಹೋಗಲೇ ಹೋಗು ಮಗನೇ ಪಾಟೀಲ. ಅದೇ ಗಂಧದ ಗುಡಿ ನಾಟಕದಲ್ಲಿ ಪರ ಶಿವನೆಂಬ ಹೀರೋ ನಾನಾಗಿ ಬಂದು ನಿನ್ನ ದೇಹವನ್ನು ಪರಲೋಕೆ ಕಳಿಸುತ್ತೇನೆ ಮಗನೇ. ಹಾ ಏನಮ್ಮ ಇಂಥ ಹೊತ್ತಿನಲ್ಲಿ ಮನೆಯಲ್ಲಿ ಒಬ್ಬಳೇ ಕುಳಿತು ತುಂಬಾ ಬೇಸರವಾಗಿತ್ತು.
ವಾಯುವಿಹಾರಕ್ಕೆಂದು ಬಂದು ನನ್ನನ್ನು ಕಾಪಾಡಿದ ನಿಮಗೆ ನನ್ನ ಧನ್ಯವಾದಗಳು. ಹಾ 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 ನೀನಾ ಆ ಗರ್ಭ ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕ. ನಿನ್ನ ಮಾವನ ಕಣ್ಣು ನಿನ್ನ ಮೇಲೆ ಇರಲಿ ಇರಲಿ, ನಾನು ಬರುತ್ತೇನೆ. ನಿಲ್ಲಿ ಚಂದಗ್ಲಿ, ನಿಮ್ಮ ನಡೆ ನುಡಿ ಧೈರ್ಯ ಸಾಹಸಕ್ಕೆ ನಾನು ನಿಮ್ಮನ್ನ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಂದರೆ ನಾನು ತಮ್ಮ ಕೈ ಹಿಡಿಬೇಕು ಅಂತ ತುಂಬಾ ಆಸೆ ಇಟ್ಟಿದ್ದೀನಿ. ಛೇ ಛೇ ಛೇ, ಆ ಗರ್ಭ ಶ್ರೀಮಂತ ದೇಸಾಯಿಗೌಡನ ತಂಗಿಯ ಕೈ ಹಿಡಿಯುವ ಶಕ್ತಿ ನನಗಿಲ್ಲಿದೆ. ಆ ಥರ ಮಾತನಾಡಬೇಡಿ ಚಂದಗ್ಲಿ. ಈಗ ನೀವು ನನಗೆ ತಾಳಿಯ ಭಾಗ್ಯ ಕರುಣಿಸಿ ನನ್ನ ಕೈ ಹಿಡಿಬೇಕು ಅಂತ ಬೇಡ್ಕೊಳ್ತೀನಿ. ಎದ್ದೇಳು ರೇಣುಕ, ಎದ್ದೇಳು. ಇದೇ ಪ್ರಕೃತಿಯ ದೇವಿ ಸಾಕ್ಷಿಯಾಗಿ ನಿನ್ನನ್ನು ನನ್ನ ಬಾಳ ಜ್ಯೋತಿಯನ್ನಾಗಿ ಸ್ವೀಕರಿಸುತ್ತಿದ್ದೇನೆ. ಹಾ, ಎಲ್ಲಿ ಸಂತೋಷ ಸಮಯದಲ್ಲಿ ಒಂದು ಪ್ರೇಮಗೀತೆ ಹಾಡಬಾರದೆ? हो प्रेमिगे बा प्रेमिगे हो प्रेमिगे I love you I love you ಹೃದಯ ಬಂದು ದೇಗುಲ ಪ್ರೀತಿಯೇ ದೇವರು ಹೃದಯ ಬಂದು ದೇಗುಲ ಪ್ರೀತಿಯೇ ದೇವರು ಕಾಯ ವಾಚ ಮನಸ ಆರಾಧಿಸು ಕಾಯ ವಾಚ ಮನಸ ಆರಾಧಿಸು ಹೋ ಪ್ರೇಮಿಗೆ ಬಾ ಪ್ರೇಮಿಗೆ Oh, baby, I love you. I love you. ಆಕಾಶವು ಬೆಳಗಬಲ್ಲದೀಯ ಸೂರ್ಯನಿಲ್ಲದೆ ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಗ ಕತ್ತರಿ ನಿನ್ನ ಬಿಟ್ಟನೆ ನನ್ನ ನೆರಳರಿ ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು ಮಾಯೆ ಹೃದಯ ಬಂದು ದೇಗುಲ ಪ್ರೀತಿಯೇ ದೇವರು ಹೃದಯ ಬಂದು ದೇಗುಲ ಪ್ರೀತಿಯೇ ದೇವರು ಕಾಯವ ಆರಾಧಿಸು ಕಾಯ ಬಾಜ ಮನಸ ಆರಾಧಿಸು ಓ ಪ್ರೇಮಿಗೆ ಬಾ ಪ್ರೇಮಿಗೆ
ಹೋಗೋಣ. ಬನ್ನಿ ಹೋಗೋಣ. ಹಳ್ಳಿಯಿಂದ ದಿಲ್ಲಿವರೆಗೆ, ದಿಲ್ಲಿಯಿಂದ ಹಳ್ಳಿವರೆಗೆ ಈ ದೇಸಾಯಿಗಳನ್ನು ಕಣ್ಣು ಬೆಳಗಿಸಿ ಹೊರಳಿ ನೋಡುವ ಸಂಸ್ಕಾರ ಕುಂಡಿಗಳು ಇನ್ನು ಯಾರು ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ. ಹಾಗೆ ಆಗದ ಹುಟ್ಟಿದ್ದೇ ನಿಜವಾದರೆ ಒತ್ತು ನೋಡದೆ ಅವರನ್ನು ಎತ್ತಿ ಹಾಕಿ ಯಮನ ದರ್ಶನಕ್ಕೆ ಕಳುಹಿಸುವುದೇ ಈ ದೇಸಾಯಿಗೌಡನ ಒಟ್ಟು ಗುಣ. ಅದರಂತೆ ಬೆಟ್ಟದ ತುತ್ತೂರಿಯಲ್ಲಿ ಮೇಲಿರುವ ಕಾಡ ಸಿದ್ದೇಶ್ವರ ದರ್ಶನಕ್ಕೆ ಬರುವ ಆ ಸತ್ಯವಂತನ ಹೆಂಡತಿ ಶಬರಿ ನನ್ನ ಬಲಾತ್ಕಾರದ ಬೆಲೆ ಬೀಸಿ ನನ್ನ ಕಾಮನ ತೀರಿಸಿಕೊಳ್ಳುವುದಿದ್ದರೆ ನನ್ನ ಹೆಸರು ದೊಡ್ಡ ಚೆಲಗಾರ ದೇಸಾಯಿಗೌಡನೇ